ಕಮರ್ಷಿಯಲಿ ಅಂತಲ್ಲ, ನನಗೇನಾಗಿದೆ ಈಗ ಜನಕ್ಕೆ ಏನಾದ್ರು ಹೇಳ್ಬೇಕಾದ್ರೆ ಯಾವ್ದು ಚೆನ್ನಾಗಿದೆ ಅಂತ ಫಸ್ಟ್ ಗೊತ್ತಾಗಬೇಕಲ್ಲ. ನಿಮ್ಮ ನರ್ಸರಿಲಿ ಮಾರಾಟ ಮಾಡಬೇಕಾದ್ರೆ ಯಾವ್ದು ಚೆನ್ನಾಗಿದೆ ನನಗೆ ಗೊತ್ತಾಗಬೇಕು. ನನಗೆ ಗೊತ್ತಾದಾಗ ನಾನು ಕಾನ್ಫಿಡೆಂಟ್ ಆಗಿ ನಿಮ್ಗೆ ಹೇಳ್ಬೋದು. ಯಾಕಂದ್ರೆ ನಾನು ಫಾರ್ಮರ್ ಫಸ್ಟು ಫಾರ್ಮರ್ ಆಗಿ ನಾನು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾ ಬೆಳೆದು ಆನಂತರ ನಾನು ನಿಮ್ಗೆ ಹೇಳ್ಬೇಕು. ಸೊ ಹಾಗಾಗಿ ನಾನು ಸುಮಾರು 8-9 ವೆರೈಟಿ ಹಾಕಿದ್ದೀನಿ. ಅದರಲ್ಲಿ ನಾನು ಡೈರೆಕ್ಟಾಗಿ ಹೇಳೋದೇನು ಅಂದರೆ ರೂಬಿ ಲಾಂಗಾನ ಹಾಕಕ್ಕೆ ಹೋಗಬೇಡಿ ಅಂತಲೇ ಹೇಳೋದು. ಕಮರ್ಷಿಯಲ್. ನಮಸ್ತೆ. ಎಷ್ಟೋ ಜನ ರೈತರು ನಮಗೆ ಫೋನ್ ಮಾಡಿ ಬೇಸಿಗೆನಲ್ಲಿ ಬರೋ ಅಂಥ ವೆರೈಟಿ ಕೊಡಿ, ಬೇಸಿಗೆನಲ್ಲಿ ಬರೋವಂಥ ಹಣ್ಣು ಬರೋ ಅಂಥ ಬಟರ್ ಫ್ರೂಟ್ ಕೊಡಿ ಅಂತಾರೆ. ಅಂದರೆ ಅವ್ರ ಅರ್ಥ ಮಾರ್ಚ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲಲ್ಲಿ ಬರೋ ಅಂಥ ವೆರೈಟಿ ಅಂತ ಹೇಳ್ತಾರೆ. ಈಗ ನೋಡಿ ಜೂನ್, ಜುಲೈ, ಈಗ ಇದು ಫ್ಲವರ್ ಬಂದು ನಾವು ತೆಗೆದಿದ್ದೀವಿ. ಸುಮಾರು ಫ್ರೂಟ್ ಬಂದದ್ನೆಲ್ಲ ತೆಗೆದುಬಿಟ್ಟಿದ್ದೀವಿ. ಇದು ಪಿಂಕರ್ ಅಂತ ವೆರೈಟಿ. ಪಿಂಕರ್ ಟೋನು ಇದು ಹಣ್ಣು 400 ಗ್ರಾಮ್ ತನಕನೂ ಬರುತ್ತೆ. ಮತ್ತು ವರ್ಷಕ್ಕೆ 2 ಸತಿ ಫ್ರೂಟ್ ಬರುತ್ತೆ. ಇದು 2 ವರ್ಷದ ಗಿಡ. 2 ವರ್ಷ ಇನ್ನೂ ತುಂಬಿಲ್ಲ. ಆ್ಯಕ್ಚುಲಿ 20 ತಿಂಗಳು ಈ ಗಿಡಕ್ಕೆ ರೈಸ್ ಬೆಡ್ ಮಾಡಿರ್ತಕ್ಕಂಥದ್ದು. ಇದು ಟರ್ಕಿ ವೆರೈಟಿ ಪಿಂಕರ್ ಟೋನು. ಇದು ವಿಶೇಷತೆ ಏನಪ್ಪ ಅಂತಾರೆ, ಹೆಚ್ಚು ಹಣ್ಣು ಬಿಡುತ್ತೆ. ಬಿಟ್ಟಂಥ ಹಣ್ಣು ಮಾರ್ಚ್, ಏಪ್ರಿಲಲ್ಲಿ ಹೆಚ್ಚು ಬಿಸಿಲಿರೋದ್ರಿಂದ ಎಲೆಗಳ ಮಧ್ಯದಲ್ಲಿ ಸಿಗಾಕೊಳ್ಳುತ್ತೆ. ಹಣ್ಣು ಬಿಸಿಲಿಗೆ ಓಪನ್ ಆಗೋಲ್ಲ, ಸನ್ ಬರ್ನ್ ಆಗೋಲ್ಲ. ಸೊ ಆ ಥರದ್ದೊಂದು ಬೆಸ್ಟ್ ವೆರೈಟಿ ಇದು. ಮತ್ತು ವರ್ಷಕ್ಕೆ ಇದು 2 ಸತಿ ಹಣ್ಣು ಬರುತ್ತೆ, 3 ಸತಿ ಫ್ಲವರ್ ಆಗುತ್ತೆ. ಫ್ಲವರ್ ಅಂತೂ ಥ್ರೂಔಟ್ ದ ಇಯರ್ ಇರುತ್ತೆ, ಆದರೆ ಫ್ರೂಟಿಂಗ್ ಆಗೋದು ಮಾತ್ರ ವರ್ಷದಲ್ಲಿ 2 ಸತಿ. ಇದರಲ್ಲಿ ಯಾವ ತಿಂಗಳಲ್ಲಿ ಇದೆ, ಮಾಮೂಲಿ ಜನವರಿ, ಫೆಬ್ರವರಿನಲ್ಲಿ ಫ್ಲವರ್ ಬರುತ್ತೆ, ಆಗಲೂ ಫ್ರೂಟಿಂಗ್ ಆಗುತ್ತೆ. ಜೂನ್, ಜುಲೈ ತಿಂಗಳಲ್ಲೂ ಆಗುತ್ತೆ. ಜೂನ್, ಜುಲೈ, ಆಗಸ್ಟಲ್ಲಿ ಒಂದು ಸರಿ ಆಗುತ್ತೆ. ಇದು ಬಂದರೆ ಮಾರ್ಚ್, ಏಪ್ರಿಲಲ್ಲಿ. ಅಂದರೆ ಈ ಹಣ್ಣು ಬರೋದಕ್ಕೆ ನಿಮಗೆ ಕನಿಷ್ಠ 6-7 ತಿಂಗಳು ಬೇಕಾಗುತ್ತೆ ಹಣ್ಣಾಗೋಕ್ಕೆ. ನಾಟಿ ವೆರೈಟಿಗಳೆಲ್ಲ 4-5 ತಿಂಗಳಾಗ್ತಾಯಿದೆ. ಈಗಲೂ ಜನಕ್ಕೆ ಸಮಸ್ಯೆ ಆಗ್ತಾ ಇರೋದೇನು ಮಾರುಕಟ್ಟೆನಲ್ಲಿ ಅಂದರೆ ಹಾಸ್ ವೆರೈಟಿನಿಗೆ ಈಗಲೇ ಕುಯ್ತಾವ್ರೆ ಹಣ್ಣನ್ನು. ಇದೇನಾಗ್ತಾಯಿದೆ, ಹಾಸ್ ವೆರೈಟಿ ನಿಮಗೆ ಫ್ಲವರಿಂದ ಫ್ರೂಟ್ ಆಗೋ ತನಕ 7-8 ತಿಂಗಳು ಬೇಕು. ನಾಟಿ ವೆರೈಟಿ 4-5 ತಿಂಗಳು. ಇದಕ್ಕೆ ಟೈಮ್ ಬೇಕು. ಹಾಗಾಗಿ ಇದಕ್ಕೆ ನ್ಯೂಟ್ರಿಷನ್ ವ್ಯಾಲ್ಯೂ ಹೆಚ್ಚು ದಿನ ಮರದಲ್ಲಿ ಹಣ್ಣು ಇರೋದ್ರಿಂದಲೇ ಇದಕ್ಕೆ ನ್ಯೂಟ್ರಿಷನ್ ವ್ಯಾಲ್ಯೂ ಜಾಸ್ತಿ ಇರ್ತದೆ. ಹಾಸ್ಗಿಂತ ಜಾಸ್ತಿ ಇದೆಯಾ? ಇಲ್ಲ, ಹಾಸು ಜಾಸ್ತಿ ಇದೆ. ಬಟ್ ಇದೇನು ಅಂದರೆ ಮಾರ್ಕೆಟ್ಗೆ ಅನ್ಸೀಸನಲ್ಲಿ ಬರುತ್ತೆ, 2 ಸತಿ ಬರುತ್ತಲ್ಲ. ಇದನ್ನು ಗಾರ್ಡನ್ ಪ್ಲ್ಯಾಂಟ್ ಅಂತ ಕರೀತಾರೆ. ಮನೆಯಲ್ಲಿ ತಿನ್ನೋರಿಗೆ ವರ್ಷಕ್ಕೆ 2 ಸತಿ ಹಣ್ಣು ಸಿಗುತ್ತಲ್ಲ. ಹಾಗಾಗಿ ಒಳ್ಳೆ ಗಾರ್ಡನ್ ಕೀಪಿಂಗ್ ಕ್ವಾಲಿಟಿ 10 days 15 days ಇರುತ್ತೆ. 10 to 15 days ಇರುತ್ತೆ. ಆಮೇಲೆ ಒಳ್ಳೆ ಟೇಸ್ಟ್ ಕೂಡ ಇದೆ. ಬೀಜ ತುಂಬ ಸಣ್ಣ ಇದೆ. ಹಾಗಾಗಿ ಬೆಸ್ಟ್ ವೆರೈಟಿ ಇದು. ಆಮೇಲೆ ಮರ ಅಂಥ ದೊಡ್ಡದಾಗಿ ಬೆಳೆಯಲ್ಲ, ಅಗಲಕ್ಕೆ ಬೆಳೆಯಲ್ಲ, ಸ್ಟ್ರೈಟಿಗೆ ಬೆಳೆಯುತ್ತೆ. ಇದು ನೀವು ನೋಡ್ತಾ ಇರ್ತಕ್ಕಂಥದ್ದು ಒರಿಜಿನಲ್ ಮೆಕ್ಸಿಕನ್ ಹಾಸ್ ಅಂತ. ಸುಮಾರು ಜನ ಹಾಸ್ ವೆರೈಟಿ ಅಂತ ಹೇಳ್ತಾರೆ. ಬಟ್ ಈ ರೀತಿ ಓವಲ್ ಶೇಪ್ ಇರೋದಿಲ್ಲ ಹಣ್ಣು. ಮತ್ತು ಈ ರೀತಿ ಸ್ಕಿನ್ನು ಶೈನಿಂಗು ಮತ್ತು ಫಿನಿಶಿಂಗು ಒಂಥರ ತುರಿ ಥರ ಇರಬೇಕು. ಅದೇ ಇದು ಮೊಸಳೆ ಚರ್ಮದ ರಫ್ ಸ್ಕಿನ್ ಇರುತ್ತೆ. ಇದನ್ನು ನಾವು ಮೆಕ್ಸಿಕನ್ ಹಾಸ್ ಅಂತೀವಿ. ಇದು 2 ವರ್ಷದ ಗಿಡ. ಈಗ ಆಲ್ರೆಡಿ ಫ್ರೂಟು ಸ್ವಲ್ಪ ಬಿಟ್ಟಿದ್ದೀವಿ, ಒಂದು 10-15 ಕಾಯಿ ಬಿಟ್ಟಿದ್ದೀವಿ ಅಷ್ಟೇ. ಮತ್ತಿದು ಫ್ಲವರ್ ಇದೆ ಮೇಲೆ. ಈಗ ಆಲ್ರೆಡಿ ಫ್ಲವರು ಇದೆ. ಅಂದರೆ ಈಗ ಎಲ್ಲ ಏನು ಮಾಡ್ತಾರೆ, ಇದನ್ನು ವರ್ಷಕ್ಕೆ 2 ಸತಿ ಬಿಡುತ್ತೆ ಅಂತ ಹೇಳ್ತಾರೆ. ವರ್ಷಕ್ಕೆ 2 ಸತಿ ಬಿಡೋಲ್ಲ. ಇದು ಹೂವು 2 ಸತಿ ಬರ್ತದೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ್ಣು ಬರೋದು ಯಾವಾಗ ಅಂತಂದರೆ ಫ್ರೂಟ್ ಸೆಟ್ಟಿಂಗ್ ಆಗೋದು ಜನವರಿ, ಫೆಬ್ರವರಿನಲ್ಲಿ ಬರುತ್ತಲ್ಲ ಫ್ಲವರು, ಆ ಟೈಮಲ್ಲೇ ಇದು ಫ್ರೂಟ್ ಸೆಟ್ಟಿಂಗ್ ಆಗೋದು ಜಾಸ್ತಿ ಪ್ರಮಾಣದಲ್ಲಿ. ಈ ಜೂನ್, ಜುಲೈ ತಿಂಗಳಲ್ಲಿ ಬರ್ತಕ್ಕಂಥದ್ರಲ್ಲೇನು ಹೆಚ್ಚಿಗೆ ಸೆಟ್ ಆಗೋದಿಲ್ಲ. ಒಂದು ಮರದಲ್ಲಿ ಒಂದು 10-12 ಆಗ್ತವೆ. ಇದನ್ನೊಂದು ಕ್ರಾಪ್ ಅಂತ ಹೇಳಲಿಕ್ಕೆ ಬರೋಲ್ಲ. ಇದು ಮೆಕ್ಸಿಕನ್ ಹಾಸ್ದು ಹೈಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ. ಕೀಪಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಎಷ್ಟೋ ಜನ ಮಾರುಕಟ್ಟೆಯಲ್ಲಿ ಏನು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅಂತಂದರೆ, ಮಾರಾಟ ಮಾಡೋರು ರೈತರೇನೋ ಕೊಟ್ಬಿಡ್ತಾ ಇದ್ದಾರೆ, ತಗೊಂಡು ಹೋದಾಗ ಹಣ್ಣಾಯ್ತಾ ಇಲ್ಲ. ಯಾಕೆ ಹಣ್ಣಾಯ್ತಾ ಇಲ್ಲ ಅಂದರೆ, ಇವರು ಮಾಮೂಲಿ ನಾಟಿ ಥರನೇ, ನಾಟಿ ವೆರೈಟಿ ಬಟರ್ ಫ್ರೂಟ್ ಏನದ ಆ ರೀತಿಯೇ ಇವರು ಹಾರ್ವೆಸ್ಟ್ ಮಾಡ್ತಾವ್ರೆ. ಮೆಚೂರ್ಡಿಗೆ ಬರದೇ ಇರತಕ್ಕಂಥ ಕಾಯಿಗಳನ್ನು ಹಾರ್ವೆಸ್ಟ್ ಮಾಡ್ತಾರೆ. ಮೆಚೂರ್ಡಿಗೆ ಬರದೇ ಇರತಕ್ಕಂಥ ಕಾಯಿಗಳನ್ನು ಹಾರ್ವೆಸ್ಟ್ ಮಾಡ್ತು ಅಂತಂದರೆ ಅದು ಖಂಡಿತ ಹಣ್ಣಾಗೋದಿಲ್ಲ. ಇದು ಮಾರ್ಕೆಟ್ಲಿ ಈಗ ಅದು ಹೊಸ ಕ್ರಾಪ್ ಆಗಿರೋದ್ರಿಂದ ಬಟರ್ ಫ್ರೂಟ್ ಮೆಕ್ಸಿಕನ್ ಹ್ಯಾಸು ಯಾವಾಗ ಕುಯ್ಬೇಕು ಅನ್ನೋದು ರೈತರಿಗೆ ಸರಿಯಾದ ಮಾಹಿತಿ ಇಲ್ಲ. ಯಾವಾಗ ಕಟ್ ಮಾಡಬೇಕು? ಆ್ಯಕ್ಚುಲಿ ಇದು 7 ತಿಂಗಳ ನಂತರ ಕಟ್ ಮಾಡಬೇಕು. ಫ್ರೂಟ್ ಸೆಟ್ ಆದ 7 ತಿಂಗಳ ನಂತರ ನೀವು ಹಾರ್ವೆಸ್ಟ್ ಮಾಡಿದ್ರೆ ಆಗ ಮೆಚುರಿಟಿ ಇರುತ್ತೆ ಇದರದ್ದು ಫ್ರೂಟ್. ಓಕೆ, 7 ತಿಂಗಳು ಅದು ಮರದಲ್ಲೇ ಇರಬೇಕು.
ಕನಿಷ್ಠ 6-6.5 ತಿಂಗಳು ಅಲ್ಲಿ ಇರಬೇಕು ಅದು. ಆಗ ನಿಮಗೆ ಅದು ಒಳ್ಳೆ ಮೆಚುರಿಟಿ ಲೆವೆಲ್. ಮೆಚೂರ್ಡ್ ಆದಾಗ ಕೀಳುವಂತ ಕಾಲ ಬಂದಾಗ ಯಾವ ತರ ಮೆಚುರಿಟಿ ಬಂದಾಗ ಈ ತೊಟ್ಟೆ ಏನಿರುತ್ತೆ ಇದು ಇನ್ನೂ ದಪ್ಪ ಆಗುತ್ತೆ. ಈಗ ನೀವು ಮಾಡ್ತಾ ಇರೋದು ಜುಲೈ ಎಂಡು. ಇನ್ನೂ ಇದು ಕುಯ್ಬೇಕಾದ್ರೆ 3 ತಿಂಗಳು ಮೇಲೆ ಬೇಕು, 2-3 ತಿಂಗಳು ಬೇಕು ನಮ್ಮ ವೆದರ್ ಕಂಡೀಷನಲ್ಲಿ. ಇದು ಎಲ್ಲೋ ತರ ಆಗುತ್ತಾ ಫುಲ್ಲು? ಇಲ್ಲ, ಇನ್ನೂ ಸ್ವಲ್ಪ ಫುಲ್ ದಪ್ಪ ಆಗುತ್ತೆ. ಸ್ವಲ್ಪ ನಿಮಗೆ ಕಲರ್ ಪೇಡ್ ಆಗುತ್ತೆ. ನಿಮಗೆ ಜಮ್ಮೆ ಹಾಸಲ್ಲಿದೆ, ಅದು ತೋರಿಸ್ತೀನಿ ನಿಮಗೆ. ಮೇಲೆ ಕಲರು ಶೇಡ್ ಆಗುತ್ತೆ, ಪರ್ಪಲ್ ಕಲರ್ಗೆ ಟರ್ನ್ ಆಗುತ್ತೆ. ಆ ಟೈಮಲ್ಲಿ ನಾವು ಹಾರ್ವೆಸ್ಟ್ ಮಾಡಿದ್ರೆ ನಿಮಗೆ ವಿತಿನ್ 10-15 ಡೇಸಲ್ಲಿ ಅದು ಫ್ರೂಟ್ ಬರುತ್ತೆ ನಿಮಗೆ. ಇಲ್ಲಿ ನೋಡಿ ಮೆಚುರಿಟಿ, ಇದು ಜಮ್ ಹ್ಯಾಸು ನೋಡಿ. ಈಗ ಇದು ಮೆಚುರಿಟಿಗೆ ಬಂದಿರೋದು ಜಮ್ಮೆ ಹ್ಯಾಶ್. ಇದು ಮೆಕ್ಸಿಕನ್ ಹ್ಯಾಸು, ಇದು ಜಮ್ ಹ್ಯಾಸು. ಇದು ರೌಂಡ್ ಬರುತ್ತೆ ಅಂತ? ಇದು ರೌಂಡ್ ಬರುತ್ತೆ, ಮತ್ತು ಅದಕ್ಕಿಂತ ತೂಕ ಜಾಸ್ತಿ ಬರುತ್ತೆ ಆ್ಯಕ್ಚುಲಿ. ಇದು ಪೇಟೆಂಟೆಡ್ ವೆರೈಟಿ, ಇದ್ರ ಮೇಲೆ ಇನ್ನೂ ಪೇಟೆಂಟೇ ತೆಗೆದಿಲ್ಲ. ಇದು ಒಳ್ಳೆ ವೆರೈಟಿ. ಇದು ಹಣ್ಣು ಇದೆಷ್ಟು ವರ್ಷ ಸರ್? ಸೇಮ್ 2 ವರ್ಷ? ಇದು ಎಲ್ಲ 2 ವರ್ಷದ ಗಿಡನೇ. ಇದು ತುಂಬ ಚೆನ್ನಾಗಿರುತ್ತೆ ಹಣ್ಣು. ನಿಮಗೆ ಯಾವ ಗಿಡದ ಮೇಲೆ ಇಲ್ದಿರೋಂಥ ಮೋಹ ಬಟರ್ ಫ್ರೂಟ್ ಮೇಲೆ ಏನಕ್ಕೆ? ಯಾಕೆ ಅಂತಂದರೆ ನಮ್ಮ ಉದ್ದೇಶ ಏನು ಅಂತಂದರೆ, ಹಾಗೆ ಬನ್ನಿ, ಆಲ್ಟರ್ನೇಟಿವ್ ಕ್ರಾಪ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಉದ್ದೇಶ ಸಾಂಪ್ರದಾಯಿಕ ಬೆಳೆಗಳ ಜೊತೆಯಲ್ಲಿ. ಈಗ ತೆಂಗಿನೊಳಗೆ ಆಲ್ಟರ್ನೇಟಿವ್ ಕ್ರಾಪ್ ಮಾಡಿದ್ದೀವಿ. ಈಗ ನಾವು ಇದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡೋದ್ರಿಂದನೇ ಸೊಸೈಟಿನಲ್ಲಿ ಒಂದು ವ್ಯಾಲ್ಯೂಬಲ್ ಫ್ರೂಟ್ ಸಿಕ್ತು, ನ್ಯೂಟ್ರಿಷನ್ ವ್ಯಾಲ್ಯೂ ಇರ್ತಕ್ಕಂಥದ್ದು. ಜನಕ್ಕೆ ಒಂದು ಆರ್ಥಿಕತೆ ಸಿಕ್ತು, ರೈತರಿಗೆ. ಸೊ ಇದೆಲ್ಲ ಬದಲಾವಣೆಗಳು ಬೇಕು ಅಂತಾರೆ ನಮಗೆ. ಮತ್ತು ಇನ್ನೊಂದು ಆದಾಯದ ಮೂಲ ಆಯಿತು. ಹೌದು, ಆದಾಯದ ಮೂಲ ಬೇಕಲೇಬೇಕು. ಆದಾಯದ ಮೂಲ ಬೇಕು ಅಂತಂತ ಸಾಂಪ್ರದಾಯಿಕತೆಯೇ ಉಳಿಸ್ಕೊತಾ ಹೋದರೆ ಹೊಸತನ ಬರಲಿಲ್ಲ ಅಂತಂದರೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಹೊಸತನ ಬೇಕಲೇಬೇಕು. ನೋಡಿ, ಇದು ಲ್ಯಾಂಬ್ಯಾಸ್ ಅಂತ. ಇದು ಲಾಂಗ್ ಟರ್ಮಲ್ಲಿ ಹಣ್ಣುಗಳನ್ನು ಮರದಲ್ಲಿ ಬಿಟ್ಕೋಬೋದು. ಫ್ರೂಟ್ ಹಾರ್ವೆಸ್ಟಿಗೆ ಬಂದರೂ ಕೂಡ ಇದು ಅಪ್ ಟು ಡಿಸೆಂಬರ್ ತನಕ ಹಣ್ಣು ಬಿಟ್ಕೋಬೋದು. ಲ್ಯಾಂಬ್ಯಾಶ್ ಆ್ಯಶಲ್ಲೇ ಎಷ್ಟು ಸುಮಾರಿದೆ ಉಪತಳಿಗಳು. ಅದರ ಬೀಜದಲ್ಲಿ ಹುಟ್ಟಿರೋಕೆ ಒಂದೊಂದು ಹೆಸರು ಇಟ್ಕೊಂಡು, ಈಗ ನಾವು ಹೆಂಗೆ ಹಲಸಿನ ಮರದಲ್ಲಿ ಬೀಜದಲ್ಲಿ ಹುಟ್ಟಿರೋ ಗಿಡಕ್ಕೆ ಹೆಸರು ಇಡಿದ್ವಿ, ಹಂಗೆ ತುಂಬ ಹೆಸರುಗಳಿದ್ದಾವೆ. ಸೊ ಲ್ಯಾಂಬ್ಯಾಸು, ಜಮ್ಮ್ಯಾಸು, ಕ್ಯಾರಮನ್ ಹ್ಯಾಸು, ತುಂಬ ಹಾಸ್ಗಳಲ್ಲಿ ಇದ್ದಾವೆ. ಬೇರೆ ಬೇರೆ ದೇಶಗಳಲ್ಲಿ ತುಂಬ ಇದ್ದಾವೆ. ಆದರೆ ನಾವಿಲ್ಲಿ ಈ ಎನ್ವೈರ್ನಮೆಂಟಿಗೆ ಬೇಕಾಗಿರ್ತಕ್ಕಂಥ ತಳಿಗಳನ್ನು ನಾವು ಇದು ಮಾಡ್ತಾಯಿದ್ದೀವಿ. ಚೆನ್ನಾಗಿದೆ, ವೆರೈಟಿಗಳೆಲ್ಲ ಫ್ರೂಟ್ ಬರ್ತಾಯಿದ್ದಾವೆ. ಒಟ್ಟಾರೆ ಈ ಡಿಸೆಂಬರಲ್ಲಿ ಹಣ್ಣು ಹಾರ್ವೆಸ್ಟ್ ಮಾಡಬೇಕು ಅಂತಂದರೆ ಲ್ಯಾಂಬ್ಯಾಸ್ ಬೆಸ್ಟ್. ಈ ಆ್ಯಶ್ ವೆರೈಟಿಗೆ ನೆರಳು ಬೇಕು ಅಂತಾರಲ್ಲ? ನೆರಳು ಅನ್ನೋಕ್ಕಿಂತ ಬಿಸಿಲಿದ್ರೇ ಫ್ರೂಟ್ ಚೆನ್ನಾಗಿರೋದು. ಸೆಮಿ ಶೇಡ್ ಬೆಸ್ಟು. ಫುಲ್ ಶೇಡ್ ಆಗ್ಬಿಟ್ರೆ ಆಗೋದಿಲ್ಲ. ಎಷ್ಟೋ ಜನ ಅಡಿಕೆ ತೋಟದೊಳಗೆ ಬೆಳೆಸೋಕೆ ಕೊಟ್ಬಿಟ್ಟವ್ರೆ ಗಿಡನಿಗೆ. ತುಂಬ 6 ಅಡಿ 8 ಅಡಿಗೆ ಹಾಕೋರಲ್ಲ ಅಡಿಕೆ, ಅಲ್ಲಿಗೂ ಕೊಟ್ಬಿಟ್ಟವ್ರೆ ನೆಡ್ಬೋದಂತ. ಹಂಗೆ ಮಾಡಬಾರ್ದು. ಆ ಥರದವ್ರು ಏನು ಮಾಡ್ಬೋದು ಅಂದರೆ ಬಾರ್ಡ್ರಲ್ಲಿ ಹಾಕೋಬೋದು. ಬಾರ್ಡ್ರಲ್ಲಿ ಒಂದು ಬಾರ್ಡ್ರ್ ಕ್ರಾಪ್ ಆಗಿ ಮಾಡ್ಕೋಬೋದು ವಿನಃ ಬೇರೇನೂ ಅಲ್ಲ. ಸೊ ಅದು ಬಿಟ್ಟರೆ ಈಗ ನಾವು ಮಾಡಿರತಕ್ಕಂಥದ್ದು ನೆಕ್ಸ್ಟು ಫ್ಯೂಚರ್ ಫ್ರೂಟ್ ಏನು ಅಂತಂದರೆ, ನಾವು ಲಾಂಗಾನ್ ಮಾಡೋದಕ್ಕೆ ಹೋಗ್ತಾಯಿದ್ದೀವಿ. ಇದು ಲಾಂಗಾನ್ ಅಂತ. ಲಾಂಗಾನಲ್ಲಿ ಸುಮಾರು ಜನಕ್ಕೆ ಏನು ಮಾಡ್ತಾಯಿದ್ದಾರೆ, ಆ ಕಲರ್ ನೋಡಿಬಿಟ್ಟು ರೂಬಿ ಲಾಂಗಾನ್ ಅನ್ನೋದನ್ನೀಗ ಕೊಡ್ತಾವ್ರೆ. ಇದು 2 ವರ್ಷದ ಗಿಡ. ಈಗ ಫ್ಲವರಿಂಗ್ ಆಗಿದೆ. ಆ ಕಡೆ ಗಿಡದಲ್ಲಿ ಇನ್ನೂ ಫ್ರೂಟ್ ಬಂದಿದೆ. ಇದರಲ್ಲಿ ನಿಮಗೆ 4 ಸೀಸನ್ ಲಾಂಗಾನು, ಪಿಂಗ್ ಪಾಂಗ್ ಲಾಂಗಾನು, ಸುಮಾರು ವೆರೈಟಿಗಳಿದ್ದಾವೆ. ಅದರಲ್ಲಿ ರೂಬಿ ಲಾಂಗಾನ್ ಅಂತೂ ಹಾಕಕ್ಕೆ ಹೋಗ್ಬೇಡಿ, ಅದು ಪಲ್ಪೇ ಇಲ್ಲ. ಜನ ಏನು ಮಾಡ್ತಾರೆ, ಲೀಫು ರೆಡ್ ಕಲರ್ಗಿರೋದ್ರಿಂದ ಮತ್ತು ಹಣ್ಣು ರೆಡ್ಗಿರೋದ್ರಿಂದ ನರ್ಸರಿಗಳಲ್ಲಿ ಕಲರ್ ಅಟ್ರ್ಯಾಕ್ಟ್ ಮಾಡಿ ಗಿಡನ ಕೊಡ್ತಾರೆ. ಬಟ್ ಅದು ಕಮರ್ಷಿಯಲಿ ನಾಟ್ ವಯಬಲ್. ಬೀಜನೇ ಗೋಲಿ ಗಾತ್ರ ಇರುತ್ತೆ, ಹಣ್ಣು ಮೇಲೆ ಬರೀ ಚರ್ಮದಷ್ಟೇ ಮಂದ ಇರುತ್ತೆ. ಹಾಗಾಗಿ ಅದು ಕಮರ್ಷಿಯಲಿ ವಯಬಲ್ ಅಲ್ಲ. ಸೊ ನೀವೇನೇ ಮಾಡೋದಾದರೂ 4 ಸೀಸನ್ ಲಾಂಗಾನು, ವೈಟ್ ಲಾಂಗಾನು, ಏನೋ ಬೇರೆ ಬೇರೆ ಯಾವುದು ತಿಕ್ನೆಸ್ ಇರುತ್ತೆ, ಹಣ್ಣಿನ ತಿಕ್ನೆಸ್ಸು ಜಾಸ್ತಿ ಇರಬೇಕು, ಬೀಜ ಸಣ್ಣ ಇರಬೇಕು. ಆ ಥರ ವೆರೈಟಿಗಳನ್ನು ನೀವು ಮಾಡ್ತು ಅಂತಂದರೆ ತುಂಬ ಕಮರ್ಷಿಯಲಿ ಚೆನ್ನಾಗಿ ಮಾಡ್ಬೋದು. ಇದು ವೈಟ್ ಲಾಂಗಾನ್ ಅಂತ. ಈಗ ಆಲ್ರೆಡಿ ಫ್ರೂಟ್ ಬಂದಿದೆ. ಇದು ದಪ್ಪಾಗಿರೋದನ್ನೆಲ್ಲ ಬಂದವರೆಲ್ಲ ಕಿತ್ಕೊಬಿಟ್ಟವ್ರೆ. ಈಗ ಉಳ್ಕೊಂಡ್ರೆ ಸಣ್ಣದು ಹಣ್ಣಾಗಿದೆ ನೋಡಿ. ಇದು ಸಿಪ್ಪೆ ತುಂಬ
ತುಂಬ ಚೆನ್ನಾಗಿ ಪೀಲ್ ಆಗುತ್ತೆ, ಬಿಟ್ಬಿಡುತ್ತೆ. ಒಳಗಡೆ ಬೀಜ ಸಣ್ಣ ನೋಡಿ, ಚಿಕ್ಕನೆ, ತುಂಬ ಒಳ್ಳೆ ಟೇಸ್ಟು. ಈ ನಾಯಿ ಜಾಸ್ತಿ ಹಣ್ಣು ಇನ್ನೂ ದೊಡ್ಡದಾಗುತ್ತೆ. ತಗೊಳ್ಳಿ, ಇದು ನೀವು ತಿನ್ನಿ. ಈಗ ನೀವು ತಿಂದ್ಬಿಟ್ಟು ಹೇಳಿ ನಿಮ್ಮ ಪ್ರೇಕ್ಷಕ ಬಂದವರೆಗೆ. ನಾನು ತಿನ್ನೋದು ಮಾತ್ರ ಅರ್ಧ ಕಟ್ ಮಾಡಿದ್ರಿ, ಚೆನ್ನಾಗಿ ಕಟ್ ಮಾಡಲಿಲ್ಲ. ನೀವು ತಿನ್ನೋದು ಮಾತ್ರ ಚೆನ್ನಾಗಿ ಕಟ್ ಮಾಡಿದ್ರಲ್ಲ. ಅದು ನನಗೆ ಅಲ್ವಾ, ಅದಕ್ಕೆ. ನಾನು ತಿನ್ನೋದು ಅರ್ಧ ಹಣ್ಣು ಎಗರಿಸ್ಬಿಟ್ರಿ. ನೋಡಿ ಹೆಂಗಿದೆ ಟೇಸ್ಟು, ಬ್ಯೂಟಿಫುಲ್ ಟೇಸ್ಟ್ ಮಾತ್ರ. ಚೆನ್ನಾಗಿದೆ. ಅದ್ಭುತ. ಸ್ವಲ್ಪ ಈ ಥರ ಒಳ್ಳೆ ಹಣ್ಣು. ಮತ್ತು ಬೀಜ ನೋಡಿ, ರೂಬಿ ಲಾಂಗನಲ್ಲಿ ಇದ್ರ 4 ಪಟ್ಟು ಇರುತ್ತೆ ದಪ್ಪ ಬೀಜನೇ. ಒಂದು ಲೇಯರ್ ಹಣ್ಣು ಇರುತ್ತೆ ಅಷ್ಟೇ. ಬರೀ ಒಂದು ಲೇಯರ್, ಚರಂದಷ್ಟೇ ಮಂದ ಅಷ್ಟೇ ಇದು. ಅದಕ್ಕೆ ಹೋಲಿಸಿದಾಗ ಇದು ತುಂಬ ಚೆನ್ನಾಗಿರುತ್ತೆ ಫ್ರೂಟು. ಆಮೇಲೆ ಬೇಗನೂ ಫ್ರೂಟ್ ಗ್ರಾಫ್ಟೆಡ್ ಗಿಡಗಳನ್ನು ಹಾಕಿದ್ರೆ ನಿಮಗೆ ಬೇಗ ಹಣ್ಣು ಬರುತ್ತೆ. ಕಿತ್ತಳೆ ಹಣ್ಣಾಗಿದೆ, ಆಗಿದೆ. ಮೆತ್ತಗೆ ಇದಾದಾಗ ಒಂದೊಂದು ಬಂಚೆ ಬರುತ್ತಿದ್ದು. ಒಂದು ಬಂಚ್ ಬಂದರೆ ಒಂದು ಬಂಚೆ 1/4 kg ಇರುತ್ತೆ, ಆ ಥರ ಇದೆ. ಸೊ ನಮಗೆ ಆಲ್ಟರ್ನೇಟಿವ್ ಫ್ರೂಟ್ ಆಗಿ ಇದು ನೆಕ್ಸ್ಟ್ ನಾವು ಮಾಡಬೇಕಂತ ಪ್ಲ್ಯಾನ್. ಲಾಂಗನ್ ಇನ್ನು ಮುಂದೆ ಬಟರ್ ಫ್ರೂಟ್ ಸ್ವಲ್ಪ ಕಡಿಮೆ ಮಾಡಿ ಲಾಂಗನ್ ಕಡಿಮೆ ಅಂತಲ್ಲ, ಏನು ಡಿಮ್ಯಾಂಡ್ ಇದೆ ಅದಕ್ಕೆ ತಕ್ಕಂತೆ ಮಾಡೋದು. ನಾವು ಚೇಂಜ್ ಆಗಬೇಕು. ಈಗ ನಾವೇನು ಮಾಡಿದ್ದೀವಿ ಅಂತಂದರೆ, ಈಗ ಹೆಚ್ಚು ಕಡಿಮೆ 8 ವೆರೈಟಿ ಹಾಕಿದ್ದೀನಿ ಲಾಂಗಾನು. ಅದರಲ್ಲಿ ರೂಬಿ ಲಾಂಗಾನ್ ಫೇಲೂರು. ಈಗ ಈ ವೈಟ್ ಲಾಂಗಾನ್ ತುಂಬ ಇಷ್ಟ ಆಗಿದೆ. ವೈಟ್ ಲಾಂಗನ್ನು, 4 ಸೀಸನ್ ಲಾಂಗಾನು ಮತ್ತು ಪಿಂಕ್ ಪಾಂಗು ಇವು ತುಂಬ ಚೆನ್ನಾಗಿದ್ದಾವೆ. ಈಗ ಇದು ನಮ್ಮ ಯಾರ್ಯಾರು ಬೆಳಿಬೋದು, ಯಾವ್ಯಾವ ವೆದರ್? ಇದು 45 ಡಿಗ್ರಿ ಟೆಂಪ್ರೇಚರಲ್ಲೂ ಕೂಡ ಬೆಳಿಬೋದು. ಇದು ಉಷ್ಣವಲಯದ ಬೆಳೆ. ಇದು ಅಂದರೆ ನಾರ್ತ್ ಕರ್ನಾಟಕದಲ್ಲೂ ಬೆಳಿಬೋದು, ಎಲ್ಲ ಕಡೆ ಬೆಳಿಬೋದು. ಹಣ್ಣು ಬಂಚ್ ಬರುತ್ತೆ. ಬಟ್ ಸಮಸ್ಯೆ ಏನು ಅಂದರೆ ಬಾವಲಿ ಕಾಟ. ಬಾವಲಿಗೆ ನೀವೇನಿದ್ರು ನೆಟ್ ಹಾಕಿ ಬೆಳಿಬೇಕು. ಬಾವಲಿಗಳು ತುಂಬ ಇಷ್ಟಪಟ್ಟು ತಿಂತವೆ. ಅಳಿಲು ತಿನ್ನಕ್ಕೆ ಶುರು ಮಾಡಿಲ್ಲ, ಇದಾವೆ ನಮ್ಮ ಹತ್ರ. ಅಳಿಲ್ಗಳಿಗೆ ಈ ಎಣ್ಣೆಯನ್ನು ಪರಿಚಯ ಆಗಿಲ್ಲ ಅನ್ಸುತ್ತೆ. ಅದು ಮರದ ಮೇಲೆ ಹತ್ತುತ್ತೆ. ಇದನ್ನ ನೋಡ್ಬಿಟ್ರೆ ಇಷ್ಟು ದೂರ ಬರೋಕ್ಕೇನು ದೊಡ್ಡ ತಾಪತ್ರೆ ಏನಲ್ಲ. ಬಟ್ ಇನ್ನೂ ಅವು ನಮ್ಮ ತೋಟದಲ್ಲಿ ಇದ್ರೂ ಕೂಡ ಇದನ್ನು ಮುಟ್ಟಿಲ್ಲ. ಅಂದರೆ ಗೊತ್ತಾಗಿಲ್ಲ, ಇದ್ರ ರುಚಿ ಗೊತ್ತಿಲ್ಲ. ಗೊತ್ತಾದ್ಮೇಲೆ ಏನು ಮಾಡ್ತಾವೋ ಗೊತ್ತಿಲ್ಲ. ಇನ್ನೂ ಕೆತಕ್ಕಿಲ್ಲ ಹಂಗಾನು ಸುಮಾರು ವೆರೈಟಿ ಹಾಕಿದ್ದೀವಿ. ಬಟ್ ರಿಸಲ್ಟ್ ಚೆನ್ನಾಗಿ, ರುಚಿ ಹಣ್ಣಂದು ರುಚಿ ಚೆನ್ನಾಗಿರೋದು ನನಗೆ ಇಷ್ಟ ಆದದ್ದು ಈ ವೈಟ್ ಲಾಂಗನ್. ಲಾಂಗನ್ ಗಿಡ ಹಾಕಿದ್ದೀರಾ ಟೋಟಲ್ ಒಂದು 50 ಹಾಕಿದ್ದೀನಿ. ಅದೆಲ್ಲ ಕಮರ್ಷಿಯಲಿ ಅಂತಲ್ಲ, ನನಗೇನಾಗಿದೆ, ಈಗ ಜನಕ್ಕೆ ಏನಾದ್ರು ಹೇಳ್ಬೇಕಾದ್ರೆ ಯಾವ್ದು ಚೆನ್ನಾಗಿದೆ ಅಂತ ಫಸ್ಟ್ ಗೊತ್ತಾಗಬೇಕಲ್ಲ. ನಿಮ್ಮ ನರ್ಸರಿಲಿ ಮಾರಾಟ ಮಾಡಬೇಕಾದ್ರೆ ಯಾವ್ದು ಚೆನ್ನಾಗಿ ನನಗೆ ಗೊತ್ತಾಗಬೇಕು. ನನಗೆ ಗೊತ್ತಾದಾಗ ನಾನು ಕಾನ್ಫಿಡೆಂಟಾಗಿ ನಿಮ್ಗೆ ಹೇಳ್ಬೋದು. ಯಾಕಂದರೆ ನಾನು ಫಾರ್ಮರ್ ಫಸ್ಟು. ಫಾರ್ಮರ್ ಆಗಿ ನಾನು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂದರೆ ನಾ ಬೆಳೆದು ಆನಂತರ ನಾನು ನಿಮ್ಗೆ ಹೇಳ್ಬೇಕು. ಸೊ ಹಾಗಾಗಿ ನಾನು ಸುಮಾರು 8-9 ವೆರೈಟಿ ಹಾಕಿದ್ದೀನಿ. ಅದರಲ್ಲಿ ನಾನು ಡೈರೆಕ್ಟಾಗಿ ಹೇಳೋದೇನು ಅಂದರೆ ರೂಬಿ ಲಾಂಗಾನ ಹಾಕಕ್ಕೆ ಹೋಗ್ಬೇಡಿ ಅಂತಲೇ ಹೇಳೋದು. ಕಮರ್ಷಿಯಲಿ ನಿಮಗೆ ಕಲರ್ ಇಷ್ಟ ಆಯಿತು ಅಂದರೆ ಮನೆ ಮುಂದೆ ಒಂದು ಗಿಡ ಹಾಕೊಳ್ಳಿ. ಯಾಕೆಂದರೆ ತುಂಬ ಜನ ನಾನು ರೀಲ್ಸ್ಗಳಲ್ಲಿ ನೋಡ್ತೀನಿ, ನಾನು ನೇರವಾಗಿ ಹೇಳೋದೇನು ಅಂತಾರೆ, ಯಾವುದು ಕಮರ್ಷಿಯಲಿ ಜನ ಲಿಚ್ಚಿ ಅಂತ ಅಂದ್ಕೊಳ್ತಾರೆ. ಇಲ್ಲ, ಲಿಚ್ಚಿ ಫ್ಯಾಮಿಲಿನೇ. ಲಿಚ್ಚಿ ಫ್ಯಾಮಿಲಿ ಇದು. ಲಿಚ್ಚಿ, ಲಾಂಗಾನ್, ರಂಬುಟಾನ್ 3 ಕೂಡ ಒಂದೇ ಫ್ಯಾಮಿಲಿ. ನೋಡಿ, ರಂಬುಟಾನ್ ಬಂದು ಕರಾವಳಿ ತೀರ ಪ್ರದೇಶಗಳಲ್ಲಿ ಇಮಿಡಿಟಿ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಬೆಳೆಯುತ್ತೆ. ಲಾಂಗಾನ್ ಬಂದು ಎಲ್ಲಿ ಬೆಳೆಯುತ್ತೆ, ಉಷ್ಣವಲಯದಲ್ಲಿ ಬೆಳೆಯುತ್ತೆ. ಅದೇ ಲಿಚ್ಚಿ ಬಂದು ಚಿಲ್ಲಿಂಗ್ ಅವರ್ಸ್ ಜಾಸ್ತಿ ಇರಬೇಕು. 150 ಅವರ್ಸು ಪ್ರತಿ ವರ್ಷದಲ್ಲಿ ಫ್ಲವರಿಂಗ್ ಟೈಮಲ್ಲಿ ಚಿಲ್ಲಿಂಗ್ ಅವರ್ಸ್ ಇರಬೇಕು. ಆ ಟೈಮಲ್ಲಿ ಅಂಥ ಕಡೆ ಅದು ಬೆಳುತ್ತೆ. ಈಗ ನಮ್ಮಲ್ಲಿ ಬಂದಿದೆ, ಅದು ಮುಜಾಫರ್ ಸಾಯಿಲ್ ಲಿಚ್ಚಿ ಬಂದಿದೆ. ಎಷ್ಟು ವರ್ಷಕ್ಕೆ ಬಂದಿದೆ? 9 ವರ್ಷಕ್ಕೆ, 8 ವರ್ಷ 9 ವರ್ಷಕ್ಕೆ ಹಣ್ಣು ಬಂದಿದೆ. ಬಂದು ಏನಾಯ್ತಾ ಇದೆ, ನನ್ನ ಹತ್ರ ಒಬ್ಬನೇ ಹತ್ರ ಅಲ್ಲ, ಸುಮಾರು ಜನದ ಹತ್ರ ಬಂದಿದೆ. ಹಣ್ಣು ಬಿರಿದೋಯ್ತಾ ಇದೆ. ಅದಕ್ಕೆ ಅವ್ರೇನು ಹೇಳ್ತಾವ್ರೆ, ನಾನು ಮುಜಾಫರ್ಗೆ ಫೋನ್ ಮಾಡಿ ಕೇಳಿದಾಗ ಅವರು ಅದಕ್ಕೇನು ಹಾಕಬೇಕು ಅಂದರೆ ಕ್ಯಾಲ್ಶಿಯಂ ಕಾರ್ಬೊನೇಟ್ನ ನೀವು ಹಾಕಬೇಕು. ಸುಣ್ಣವನ್ನು ಅಪ್ಲೈ ಮಾಡಬೇಕು, ಹೆಚ್ಚು ನೀರು ಕೊಡಬೇಕು ಅಂತ ಹೇಳ್ತಾವ್ರೆ. ಕೊಟ್ಟರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮತ್ತು ನಮ್ಮಲ್ಲಿ ಬಂದಿರೋ ಮುಜಾಫರ್ ಸಾಯಿಲ್ ಲಿಚ್ಚಿ ತುಂಬ ಟೇಸ್ಟ್ ಚೆನ್ನಾಗಿದೆ. ಈ ಗಿಡನೂ ಕೂಡ ತರಿಸಿದ್ದೀನಿ ನಾನು, ಮುಜಾಫರಿಂದನೇ ತರಿಸಿದ್ದೀನಿ. ತುಂಬ ಚೆನ್ನಾಗಿದೆ. ಹಣ್ಣು ಕೂಡ ಹುಳಿ ಬರ್ತಾಯಿಲ್ಲ, ತುಂಬ ಟೇಸ್ಟ್ ಬರ್ತಾಯಿದೆ. ಒಳ್ಳೆ ವೆರೈಟಿ. ಈಗ ಯಾವುದೇ ಹಣ್ಣಿಗೂ ರಾಸಾಯನಿಕ ಹಾಕಿಲ್ಲ, ಏನಿಲ್ಲ. ಜೀವಾಮೃತ ಈಗ ನಾವು ಮಾಡ್ತೀವಲ್ಲ, 3000 ಲೀಟ್ರ್ ಜೀವಾಮೃತ ಮಾಡ್ತೀವಿ. ಪ್ರತಿ 15 ಡೇಸ್ ಒಂದು ಸತಿ ತೆಗೆದು ಕೊಡ್ತಾ ಇರ್ತೀವಿ ಎಲ್ಲ ಗಿಡಗಳಿಗೂ. ರಾಸಾಯನಿಕ ಇಲ್ಲದೆ ಯಾವ ಬೆಳೆಯನ್ನು ಕೂಡ ಬೆಳಿಬೋದು ಹಣ್ಣಿನ ಗಿಡಗಳು. ಈಗ 1970ರಿಂದ ಆಚೆಗೆ ಯಾವ ಕಂಪ್ನಿ ಇತ್ತು, ಯೂರಿಯಾ DAP ಕಂಪ್ನಿ ಯಾವುದಿತ್ತು
ಅಲ್ಲಿಂದ ಆಚೆಗೂ ಇದ್ವಲ್ಲ ಇವೆಲ್ಲ ಆಗಿಂದ ಬಂದಿರೋದನ್ನ ನಾವು ಇವತ್ತು ಸ್ಪೆಸಿಫಿಕ್ ಆಗಿ ಅರೇಂಜ್ ಮಾಡ್ಕೊಂಡು ನಾವು ವ್ಯವಸಾಯ ಮಾಡ್ತಾ ಇರೋದು. ಈಗ ನೀವು ಹೆಂಗೆ ಕೊಡ್ತೀರಾ ಜೀವಾಮೃತ? 3,000 ಲೀಟ್ರ್ ಮಾಡ್ತೀರಾ? 3,000 ಲೀಟ್ರ್ ಟ್ಯಾಂಕ್ ಅದು. ಒಂದು ಸತಕ್ಕೆ ಅದು 1,400 1,300 ಲೀಟ್ರ್ ಬರುತ್ತೆ ಪ್ರತಿ 15 ಡೇಸ್ ಒನ್ಸು. ಡ್ರಿಪ್ ಮುಖಾಂತರ ಎಲ್ಲರಿಗೂ ಕೊಡ್ತೀವಿ. ಯಾವ ಥರ ಜೀವಾಮೃತ ಅದು? ಜೀವಾಮೃತ ಅಂತಾರೆ. ಈಗ ಜೀವಾಮೃತದಲ್ಲಿ ನಿಮ್ಗೇನಾಗುತ್ತೆ, ಕಡಲೆ ಹಿಟ್ಟು, ಬೆಲ್ಲ, ಗೋಮೂತ್ರ ಮತ್ತು ಸಗಣಿ ಇವೆಲ್ಲವನ್ನು ಹಾಕಿ ಮಾಡ್ತಾರೆ. ನಾವು ಮತ್ತು ಅದನ್ನು ದಿನ ಆಡಬೇಕು, ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ರೊಟೀನಾಗಿ ಅದನ್ನು ಅಳ್ಳಾಡಿಸ್ಬೇಕು. ಸೊ ನಾವು ಅಷ್ಟಕ್ಕೆಲ್ಲ ಟೈಮ್ ಇಲ್ಲ. ಸೊ ಹಾಗಾಗಿ ಮತ್ತು ನನಗೇನೋ ಅದನ್ನು ಬರೀ 200 ಲೀಟ್ರ್ ಮಾಡಿ ಕೊಟ್ಟು ಅದು ಸಾಕಾಗುತ್ತೆ ಅಂತಲೂ ಅನಿಸಲ್ಲ. ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ ಅದನ್ನು ಲಾರ್ಜ್ ಸ್ಕೇಲಲ್ಲಿ ಮಾಡಿ ಕೊಟ್ಟಾಗ ಗಿಡಗಳಿಗೆ ಹೀಲ್ಡ್ ಬರುತ್ತೆ ಅನ್ನೋದನ್ನು ಹುಡ್ಕೋಕ್ಕೋಸ್ಕರನೇ ನಾನು ಲಾಸ್ಟ್ ಇಯರು ಮೊದಲು ನಾನು ಪಡ್ಕೊಂಡಂಥ ಭೂಮಿಯಿಂದ ಮೊದಲನೇ ವರ್ಷವೇ 10 kg ಬಾಳೆ ಬೆಳೆದದ್ದು. ಆ ಸ್ಕೇಲಲ್ಲಿ ನಾನು ಕೊಟ್ಟದ್ರಿಂದ ನಾನು 200 ಲೀಟ್ರ್ ಕೊಟ್ಟಿದ್ರೆ ಬೆಳೆಯೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನನಗನ್ಸೋದೇನು ಅಂತಂದರೆ ಒಳ್ಳೆ ಕ್ವಾಂಟಿಟಿನಲ್ಲಿ ನಾವು ಜೀವಾಮೃತವನ್ನು ಕೊಡಬೇಕು. ಮತ್ತು ಜೀವಾಮೃತ ಕೊಡೋದ್ರ ಜೊತೆಯಲ್ಲಿ ನಾ ಹೇಳೋದೇನು ಅಂದರೆ, ಎಲ್ಲರೂ ಜೀವಾಮೃತ ಮಾಡ್ತೀವಿ ಅಂತ ಹೇಳ್ತಾರೆ. ಹಸುಗಳನ್ನು ಕೊಟ್ಟಿಗೆನಲ್ಲಿ ಸಾಕ್ಬಿಟ್ಟು ಅದರಲ್ಲಿ ಎಲ್ಲ 334 ಕೋಟಿ ದೇವತೆಗಳು ಬನ್ನಿ ಅಂದರೆ ಬರೋಲ್ಲ. ಸೊ ಬರ್ತದೆ. ನೇಪಿಯರು ನೆಲ್ಲಲ್ಲೂ ಮೇಯಿಸ್ತಾರೆ. ಅದರಲ್ಲಿ